ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಮೈ ಚಾನಲ್ ಮಹಾತ್ಮ ಟಾಕ್ಸ್. ಇವತ್ತಿನ ಟಾಪಿಕ್ ಬಂದು ಅಪ್ಕಮಿಂಗ್ ಮೂವೀಸ್ ಆಫ್ ಶಿವರಾಜ್ ಕುಮಾರ್, ಶಿವಣ್ಣ ಅವರ ಮುಂದಿನ ಸಿನಿಮಾದ ಬಗ್ಗೆ. ಸೊ ಲೆಟ್ಸ್ ಬಿಗಿನ್ ವಿತ್ ದ ಟಾಪಿಕ್. ಭೈರತಿ ರಣಗಲ್, ಇದು ಶಿವಣ್ಣ ಅವರು ನಟಿಸಿ ನರ್ತನ್ ಅವರು ಡೈರೆಕ್ಟ್ ಮಾಡ್ತಿರೋ ಸಿನಿಮಾ. ಇದು ಮಫ್ತಿ ಸಿನಿಮಾದ ಪ್ರೀಕ್ವೆಲ್ ಆಗಿರುತ್ತೆ. ಈ ಸಿನಿಮಾ ಇದೇ ಸೆಪ್ಟೆಂಬರ್ಗೆ ರಿಲೀಸ್ ಆಗ್ತಾ ಇದೆ. ಸೊ ಡೇಟ್ ಇನ್ನೂ ಕೂಡ ಅನೌನ್ಸ್ ಮಾಡಲಿಲ್ಲ. ಸೊ ನೆಕ್ಸ್ಟ್ ಬರ್ತಿರೋ ಸಿನಿಮಾ ಯಾವುದಂದರೆ 45. ಈ 45 ಸಿನಿಮಾ ಅರ್ಜುನ್ ಜನ್ಯ ಅವರ ಮೊದಲ ಡೈರೆಕ್ಷನ್ ಮಾಡುವ ಸಿನಿಮಾ ಆಗಿರುತ್ತೆ. ಇದು ಒಂದು ಮಲ್ಟಿ ಸ್ಟಾರರ್ ಸಿನಿಮಾ. ಈ ಸಿನಿಮಾದಲ್ಲಿ ಶಿವಣ್ಣ ಅವರ ಜೊತೆಗೆ ಉಪೇಂದ್ರ ಅವರು ಹಾಗೂ ರಾಜ್ ಬಿ ಶೆಟ್ಟಿ ಅವರು ಕಾಣಿಸಿಕೊಳ್ತಾರೆ. ಈ ಸಿನಿಮಾ ಕೂಡ ಇದೇ ವರ್ಷ ರಿಲೀಸ್ ಆಗಬಹುದು. ಸೊ ನೆಕ್ಸ್ಟ್ ಬರುತ್ತಿರುವ ಸಿನಿಮಾ ಅಂದರೆ ಭೈರವನ ಕೊನೆಯ ಪಾಠ. ಇದನ್ನು ಹೇಮಂತ್ ರಾವ್ ಅವರು ಡೈರೆಕ್ಟ್ ಮಾಡ್ತಿದ್ದಾರೆ. ಈ ಸಿನಿಮಾದ ಶೂಟಿಂಗ್ ಇದೇ ವರ್ಷದ ಕೊನೆಯಲ್ಲಿ ಸ್ಟಾರ್ಟ್ ಆಗಬಹುದು. ಸೊ ನೆಕ್ಸ್ಟ್ ಇಸ್ ಉತ್ತರಾಖಂಡ ಬಂದು ಈ ಸಿನಿಮಾದಲ್ಲಿ ಡಾಲಿ ಧನಂಜಯ್ ಅವರು ಮೇನ್ ಲೀಡ್ ಆಗಿ ಆ್ಯಕ್ಟ್ ಮಾಡ್ತಿದ್ದಾರೆ ಹಾಗೂ ಶಿವಣ್ಣ ಅವರು ಒಂದು ಮುಖ್ಯ ಪಾತ್ರದಲ್ಲಿ ನಟಿಸ್ತಿದ್ದಾರೆ. ಸೊ ನೆಕ್ಸ್ಟ್ ಬರ್ತಿರೋದು RC16. ಇದು ರಾಮ್ ಚರಣ್ ಹಾಗೂ ಬುಚ್ಚಿ ಬಾಬು ಅವರ ಕಾಂಬಿನೇಷನಲ್ಲಿ ಬರ್ತಿರೋ ಸಿನಿಮಾ. ಈ ಸಿನಿಮಾದಲ್ಲಿ ಶಿವಣ್ಣ ಅವರು ಒಂದು ಕ್ಯಾಮಿಯೋವನ್ನು ಮಾಡ್ತಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಇಸ್ ದಳವಾಯಿ ಆ್ಯಂಡ್ ಪ್ರೊಡಕ್ಷನ್ ನಂಬರ್ 3. ಈ ಎರಡೂ ಸಿನಿಮಾಗಳನ್ನು MG ಶ್ರೀನಿ ಅವರು ಡೈರೆಕ್ಟ್ ಮಾಡ್ತಿದ್ದಾರೆ. ದಳವಾಯಿ ಬಂದು ಗೋಸ್ಟ್ ಸಿನಿಮಾದ ಸ್ಪಿನ್ ಆಫ್. ಆ್ಯಂಡ್ ಈ ಸಿನಿಮಾದ ಪ್ರೊಡ್ಯೂಸರ್ ಬಂದು ಸಂದೇಶ್ ಪ್ರೊಡಕ್ಷನ್ ಅವರು ಪ್ರೊಡ್ಯೂಸ್ ಮಾಡ್ತಿದ್ದಾರೆ. ಆ್ಯಂಡ್ ಪ್ರೊಡಕ್ಷನ್ ನಂಬರ್ 3 ಗೀತಾ ಶಿವರಾಜ್ ಕುಮಾರ್ ಅವರು ಪ್ರೊಡ್ಯೂಸ್ ಮಾಡ್ತಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ವಿತ್ ತಮಿಳ್ ಡೈರೆಕ್ಟರ್ಸ್ ಒಂದು ಕಾರ್ತಿಕ್ ಅದ್ವೈತ್ ಅವರ ಸಿನಿಮಾ ಶಿವಣ್ಣ 131. ಇದರ ಟೀಸರ್ ಕೂಡ ಬಿಡುಗಡೆ ಮಾಡಿದ್ದಾರೆ. ಹಾಗೂ ನೆಕ್ಸ್ಟ್ ಜಾವಾ ಅಂತ ರವಿ ಅರಸು ಅವರು ಡೈರೆಕ್ಟ್ ಮಾಡ್ತಿರೋ ಸಿನಿಮಾ. ಆ್ಯಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಶಿವಗಣ. ಇದನ್ನು ನಂದಕಿಶೋರ್ ಅವರು ಡೈರೆಕ್ಟ್ ಮಾಡ್ತಿದ್ದಾರೆ. ಶಿವರಾಜ್ ಕುಮಾರ್ ಹಾಗೂ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಿದ್ದಾರೆ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇಷ್ಟು ಸಿನಿಮಾಗಳನ್ನು ಶಿವಣ್ಣ ಅವರು ಈ ಏಜಲ್ಲಿ ಮಾಡ್ತಿದ್ದಾರೆ. ಹ್ಯಾಟ್ಸ್ ಆಫ್ ಟು ಇಸ್ ಡೆಡಿಕೇಶನ್ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಹಾಗೂ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ.